ಗಂಡನ ಮಾತನು ಎದುರಿಸಿ ಬಂದಳು ದಾಕ್ಷಾಯಣಿ ತವರು ಮನೆಗೆ. ಯಜ್ಞವು ನಡೆವಂತ ಸ್ಥಳಕ್ಕೆ ಯಜ್ಞಶಾಲೆಯ ಎದುರಲ್ಲಿ ನಿಂತರು ಲಕ್ಷ್ಯವು ಕೊಡಲಿಲ್ಲ ತನ್ನ ಕಡೆಗೆ. ಗಂಡನ ಮಾತಿನ ಬೆಲೆಯನ್ನು ಅರಿತು ಹಿಂದಿರುಗಿದಳು ಪತಿ ಬಳಿಗೆ. ಸತಿ ಹಿಂದಿರುಗಿದಳು ಕೈಲಾಸಕ್ಕೆ. ಬರುತ್ತಿರುವ ಸತಿಯ ಕಂಡ ಪರಶಿವನು ಆವೇಶದಿ ಸಿಡುಕುತಲಿ ಕಂಗಳಲ್ಲಿ ಸುರಿದ ಕೆಂಡ ತಕ್ಷಣದಿ ಆಕ್ರೋಶದಿ. ತನ್ನೆಡೆಗೆ ಬರುತ್ತಿರುವ ಸತಿಯ ಕಂಡ ಪರಶಿವನು ಆವೇಶದಿ ಸಿಡುಕುತಲಿ ಕಂಗಳಲ್ಲಿ ಸುರಿದ ಕೆಂಡ ತಕ್ಷಣದಿ ಆಕ್ರೋಶದಿ. ಹೋಗೆಂದೆನೇ ಹೊರತು ಹೋಗಿ ಬಾ ಎನ್ನಲಿಲ್ಲ. ಪತಿಯನೆದುರಿಸಿದಂತ ಸತಿಗೆ ಮನ್ನಣೆ ಇಲ್ಲ. ಮತ್ತೇಕೆ ಬಂದೆ ಇಲ್ಲಿ? ಹೋಗು 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 ಪತಿಯ ನುಡಿಯಿಂದ ಮನದಲ್ಲಿ ನೊಂದ ದಾಕ್ಷಾಯಣಿ ತಾನು ನರಳಿ ಕಡುದೀನಳಾಗಿ ಗತಿಯಿಲ್ಲದಾಗಿ ತಾ ಬಂದಳು ತವರು ಮನೆಗೆ. ತನ್ನ ತಂದೆಯ ಬಿರುನುಡಿ ಕೇಳುತ್ತಾ ತಾ ಕಂಡಳು ತಾಯಿಯನ್ನ. ಪತಿ ಮಾತಿಗೆ ಬೆಲೆಯನ್ನು ನೀಡುತ್ತಾ ಆ ತಾಯಿ ತಾಳಿದಳು ಮೌನ. ಅಲ್ಲೂ ನೆಲೆಯಿಲ್ಲ ಇಲ್ಲೂ ನೆರಳಿಲ್ಲ ತೋರದೇನೆ ತನಗೆ ಯಾವ ದಾರಿ. ಬಿದ್ಧಳಾಗ ಯಜ್ಞ ಕುಂಡಧಾರಿ. ದಕ್ಷಯಜ್ಞದಲ್ಲಿ ಸತಿಯ ಆಹುತಿ ತಿಳಿದು ಹಾರನೇತ್ರ ಕಾಲನಾದ ರೋಷದಿ ಸಿಡಿದು. ದಕ್ಷಯಜ್ಞದಲ್ಲಿ ಸತಿಯ ಆಹುತಿ ತಿಳಿದು ಹಾರನೇತ್ರ ಕಾಲ